ತಳಪತಿ ವಿಜಯ್ ಇದು ಕೇವಲ ಸಿನಿಮಾ ರಂಗದಲ್ಲಿ ಮಾತ್ರವಲ್ಲ, ಈಗ ರಾಜಕೀಯ ಅಖಾಡದಲ್ಲೂ ಸಂಚಲನವನ್ನ ಮೂಡಿಸ್ತಾ ಇರುವ ಹೆಸರು. ಕೋಟಿ ಕೋಟಿ ಅಭಿಮಾನಿಗಳ ಈ ನಾಯಕನ ಒಟ್ಟು ಆಸ್ತಿ ಎಷ್ಟು ಗೊತ್ತಾ? ಸಿನಿಮಾ ಸಂಭಾವನೆ, ಐಷಾರಾಮಿ ಬಂಗಲೆಗಳು, ಬೆಲೆಬಾಳುವ ಕಾರುಗಳು ಮಾತ್ರವಲ್ಲದೆ ಇವರು ಹೊಂದಿರುವ ಕೃಷಿ ಭೂಮಿ ಮತ್ತು ಚಿನ್ನ ಬೆಳ್ಳಿಯ ಮೌಲ್ಯ ಎಷ್ಟು ಗೊತ್ತಾ? ತಳಪತಿ ವಿಜಯ್ ಅವರ ಆಸ್ತಿ ಸಂಪತ್ತಿನ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ತಮಿಳು ಸಿನಿಮಾ ರಂಗದ ತಳಪತಿ ಎಂದೇ ಹೆಸರಾದ ವಿಜಯ್ ಅವರು ವೃತ್ತಿಪರ ನಟನೆಯಿಂದ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿರುವುದು, ಎಂಟ್ರಿ ಕೊಟ್ಟಿರುವುದು ತಮಿಳುನಾಡಿನ ಸಾಮಾಜಿಕ ಮತ್ತು ಆರ್ಥಿಕ ವಲಯಗಳಲ್ಲಿ ಹೊಸ ಸಂಚಲನವನ್ನೇ ಮೂಡಿಸಿದೆ. ಟಿವಿಕೆ ಪಕ್ಷದ ಸ್ಥಾಪಕ ಅಧ್ಯಕ್ಷರಾಗಿ ಇವರು 2026ರ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ತಮ್ಮ ಪಕ್ಷವನ್ನ ಮೊದಲ ಸ್ಥಾನಕ್ಕೆ, ಅಂದ್ರೆ ದೊಡ್ಡ ಪಕ್ಷದ ಸ್ಥಾನಕ್ಕೆ ಕೊಂಡೊಯ್ದಿದ್ದಾರೆ. ಸ್ನೇಹಿತರೆ, ವಿಜಯ್ ಅವರ ಒಟ್ಟು ಆಸ್ತಿಯ ಮೌಲ್ಯವು ಇವರು ಸಲ್ಲಿಸಿದ ವಿವಿಧ ಚುನಾವಣಾ ಅಫಿಡವಿಟ್ಗಳ ಪ್ರಕಾರ ಸಣ್ಣ ವ್ಯತ್ಯಾಸವನ್ನ ಹೊಂದಿದ್ದರೂ ಸರಾಸರಿ 648.85 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿದೆ ಎಂದು ಅಧಿಕೃತ ದಾಖಲೆಗಳು ಸೂಚಿಸ್ತಾ ಇವೆ. ಈ ಬೃಹತ್ ಆಸ್ತಿಯು ಕಳೆದ 3 ದಶಕಗಳಲ್ಲಿ ಇವರು ಸಿನಿಮಾ ರಂಗದಲ್ಲಿ ಗಳಿಸಿದ ಸಂಭಾವನೆ, ಬ್ರ್ಯಾಂಡ್ ಅನುಮೋದನೆಗಳು ಮತ್ತು ಇವರ ದೂರದೃಷ್ಟಿಯ ರಿಯಲ್ ಎಸ್ಟೇಟ್ ಹೂಡಿಕೆಗಳ ಫಲವಾಗಿದೆ. ಇವರ ಆರ್ಥಿಕ ವ್ಯವಸ್ಥೆಯು ಹೆಚ್ಚಿನ ಲಿಕ್ವಿಡಿಟಿ ಮತ್ತು ಸ್ಥಿರವಾದ ಸ್ಥಿರಾಸ್ತಿಗಳ ಮೇಲೆ ಕೇಂದ್ರೀಕೃತವಾಗಿದೆ. ಇವರ ಚರಾಸ್ತಿಗಳು 404.58 ಕೋಟಿಯಿಂದ 426.20 ಕೋಟಿ ಇದ್ರೆ, ಸ್ಥಿರಾಸ್ತಿಗಳು 198.92 ಕೋಟಿಯಿಂದ 222.15 ಕೋಟಿ ಇದೆ. ಇವರ ಒಟ್ಟು ಆಸ್ತಿ 648.85 ಕೋಟಿ ಇದೆ. ಚರಾಸ್ತಿಗಳಲ್ಲಿ ಬ್ಯಾಂಕ್ ಠೇವಣಿಗಳು, ನಗದು, ಚಿನ್ನ, ಬೆಳ್ಳಿ, ವಜ್ರ ಮತ್ತು ವಾಹನಗಳಿದ್ರೆ, ಸ್ಥಿರಾಸ್ತಿಗಳಲ್ಲಿ ವಸತಿ ಮನೆಗಳು, ವಾಣಿಜ್ಯ ಕಟ್ಟಡಗಳು, ಕೃಷಿ ಮತ್ತು ಕೃಷಿಯೇತರ ಭೂಮಿಗಳಿವೆ. ಈ ಆಸ್ತಿಯ ವಿತರಣೆಯು ವಿಜಯ್ ಅವರು ಸಾಂಪ್ರದಾಯಿಕ ಮತ್ತು ಸುರಕ್ಷಿತ ಹೂಡಿಕೆ ವಿಧಾನಗಳಿಗೆ ಆದ್ಯತೆಯನ್ನ ನೀಡುತ್ತಾರೆ ಎಂಬುದನ್ನು ತೋರಿಸುತ್ತದೆ. ಈ ಹೂಡಿಕೆಯು ಇವರ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದಲೂ ಅತ್ಯಂತ ಮಹತ್ವದ್ದಾಗಿದೆ, ಏಕೆಂದರೆ ಇದು ಯಾವುದೇ ವಿದೇಶಿ ಸಾಲ ಅಥವಾ ಹೆಚ್ಚಿನ ಅಪಾಯದ ಈಕ್ವಿಟಿ ಮಾರುಕಟ್ಟೆಗಳ ಮೇಲೆ ಅವಲಂಬಿತವಾಗಿಲ್ಲ. ಇನ್ನು ಸ್ನೇಹಿತರೆ, ವಿಜಯ್ ಅವರ ಚರಾಸ್ತಿಗಳ ಮೌಲ್ಯವು 400 ಕೋಟಿ ರೂಪಾಯಿಗಳ ಗಡಿಯನ್ನ ದಾಟಿದ್ದು, ಇದರಲ್ಲಿ ಸಿಂಹಪಾಲು ಬ್ಯಾಂಕ್ ಠೇವಣಿಗಳಲ್ಲಿದೆ. ಇದು ಒಬ್ಬ ರಾಜಕಾರಣಿಗೆ ಅಗತ್ಯವಿರುವ ಆರ್ಥಿಕ ಸ್ವತಂತ್ರ ಮತ್ತು ತಕ್ಷಣದ ಸಂಪನ್ಮೂಲಗಳ ಲಭ್ಯತೆಯನ್ನ ಖಚಿತಪಡಿಸುತ್ತದೆ. ಇನ್ನು ಸ್ನೇಹಿತರೆ, ಅಂಕಿಅಂಶಗಳ ವಿಶ್ಲೇಷಣೆಯು ವಿಜಯ್ ಅವರ ಹಣಕಾಸಿನ ಶಕ್ತಿಯು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಎಷ್ಟು ಆಳವಾಗಿ ಬೇರೂರಿದೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಇವರ ಒಟ್ಟು ಸಂಪತ್ತಿನ ಅರ್ಧಕ್ಕಿಂತ ಹೆಚ್ಚು ಭಾಗವು ಬ್ಯಾಂಕಿಂಗ್ ಅಕೌಂಟ್ಗಳಲ್ಲಿ ನಗದು ಮತ್ತು ಸ್ಥಿರ ಠೇವಣಿಗಳ ರೂಪದಲ್ಲಿದೆ. ವಿಶೇಷವಾಗಿ ಚೆನ್ನೈನ ಸಾಲಿಗ್ರಾಮದಲ್ಲಿರುವ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನಲ್ಲಿ ಇವರ ಏಕೈಕ ಉಳಿತಾಯ ಅಕೌಂಟ್ನಲ್ಲಿ 213.36 ಕೋಟಿ ರೂಪಾಯಿಗಳ ಬೃಹತ್ ಮೊತ್ತವಿದೆ. ವಿಜಯ್ ಅವರು ಸಾರ್ವಜನಿಕ ಮತ್ತು ಖಾಸಗಿ ವಲಯದ ಬ್ಯಾಂಕುಗಳಲ್ಲಿ ತಮ್ಮ ಸಂಪತ್ತನ್ನು ಹಂಚಿರುವುದನ್ನು ಇವರ ಅಫಿಡವಿಟ್ ತೋರಿಸುತ್ತೆ. ಇದು ಇವರ ಆರ್ಥಿಕ ನಿರ್ವಹಣೆಯ ಸುರಕ್ಷತೆಯನ್ನ ಸೂಚಿಸುತ್ತೆ. ಇದಷ್ಟೇ ಅಲ್ಲದೆ ಚುನಾವಣಾ ವೆಚ್ಚಗಳಿಗಾಗಿ ಇವರು ಇಂಡಿಯನ್ ಓವರ್ಸೀಸ್ ಬ್ಯಾಂಕಿನಲ್ಲಿ ಪ್ರತ್ಯೇಕ ಖಾತೆಯನ್ನ ತೆರೆದಿದ್ದು, ಅದರಲ್ಲಿ 1 ಲಕ್ಷ ರೂಪಾಯಿಗಳನ್ನ ಇರಿಸಿದ್ದಾರೆ. ಇನ್ನು ಸ್ನೇಹಿತರೆ, ಮತ್ತೊಂದು ಶಾಕಿಂಗ್ ವಿಚಾರವೇನು ಅಂದ್ರೆ, ಇಷ್ಟು ದೊಡ್ಡ ಮೊತ್ತದ ಆಸ್ತಿಯನ್ನ ಹೊಂದಿದ್ದರೂ ವಿಜಯ್ ಅವರ ಷೇರು ಮಾರುಕಟ್ಟೆಯ ಹೂಡಿಕೆಯು ಅತ್ಯಲ್ಪವಾಗಿದೆ. ಇವರ ಒಟ್ಟು ನಿವ್ವಳ ಮೌಲ್ಯದ 1% ಕಡಿಮೆ ಭಾಗ ಮಾತ್ರವೇ ಈಕ್ವಿಟಿ ಮಾರುಕಟ್ಟೆಯಲ್ಲಿದೆ. ಮೊದಲನೇದಾಗಿ ಜಯನಗರ ಪ್ರಾಪರ್ಟಿ ಪ್ರೈವೇಟ್ ಲಿಮಿಟೆಡ್, ಇದರಲ್ಲಿ ಇವರು ಸುಮಾರು 19.03 ಲಕ್ಷ ರೂಪಾಯಿ ಮೌಲ್ಯದ ಷೇರುಗಳನ್ನು ಹೊಂದಿದ್ದಾರೆ. ಎರಡನೆಯದಾಗಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಈ ಬ್ಯಾಂಕಿನಲ್ಲಿ 9,600 ರೂಪಾಯಿ ಮೌಲ್ಯದ ಷೇರುಗಳನ್ನು ಹೊಂದಿದ್ದಾರೆ. ಮೂರನೆಯದಾಗಿ ಸನ್ ಪೇಪರ್ ಮಿಲ್, ಇಲ್ಲಿ ಇವರ ಹೂಡಿಕೆಯು 25,000 ರೂಪಾಯಿಗಳಾಗಿದೆ. ಈ ಹೂಡಿಕೆಯ ಮಾದರಿಯು ವಿಜಯ್ ಅವರು ಮಾರುಕಟ್ಟೆಯ ಏರಿಳಿತಗಳಿಂದ ದೂರವಿರಲು ಬಯಸುತ್ತಾರೆ ಮತ್ತು ಸ್ಥಿರವಾದ ಆದಾಯದ ಮೂಲಗಳನ್ನು ನಂಬುತ್ತಾರೆ ಎಂಬುದನ್ನು ಪ್ರತಿಬಿಂಬಿಸುತ್ತದೆ. ಇನ್ನು ಸ್ನೇಹಿತರೆ, ವಿಜಯ್ ಅವರ ಸ್ಥಿರಾಸ್ತಿ ಪೋರ್ಟ್ಫೋಲಿಯೋ ತಮಿಳುನಾಡಿನ ಅತ್ಯಂತ ಬೆಲೆ ಬಾಳುವ ಆಸ್ತಿಗಳಲ್ಲಿ ಒಂದಾಗಿದೆ. ಚೆನ್ನೈನ ದುಬಾರಿ ಜಾಗಗಳಲ್ಲಿ ಇವರು ಆಸ್ತಿಗಳಲ್ಲಿ ಹೂಡಿಕೆಯನ್ನ ಮಾಡಿದ್ದಾರೆ. ಇವುಗಳಲ್ಲಿ ವಸತಿ ಕಟ್ಟಡಗಳು, ವಾಣಿಜ್ಯ ಕಟ್ಟಡಗಳು ಮತ್ತು ಕೃಷಿ ಭೂಮಿ ಸೇರಿವೆ. ಅಫಿಡವಿಟ್ನಲ್ಲಿ ಘೋಷಿಸಿದಂತೆ ವಿಜಯ್ ಅವರು ತಮಿಳುನಾಡಿನಾದ್ಯಂತ ಒಟ್ಟು 10 ವಸತಿ ಮನೆಗಳನ್ನು ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ ಸುಮಾರು 117 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿದೆ. ಇವುಗಳಲ್ಲಿ ಅತ್ಯಂತ
ಚರ್ಚೆ ಆದಂತಹ ವಿಷಯ ಚೆನ್ನೈನ ಕಡಲ ತೀರದಲ್ಲಿರುವಂತಹ ಬಂಗಲೆ. ಇವರ ಬಂಗಲೆಯು ಅತ್ಯಂತ ಐಷಾರಾಮಿ ಪ್ರದೇಶದಲ್ಲಿದೆ. ಈ ಆಸ್ತಿಯನ್ನ ಇವರು ಪಿತ್ರಾರ್ಜಿತವಾಗಿ ಪಡೆದಿದ್ರು. ಇದರ ಅಭಿವೃದ್ಧಿಗಾಗಿ ಸುಮಾರು 18.73 ಕೋಟಿ ರೂಪಾಯಿಗಳನ್ನು ವ್ಯಯಿಸಿದ್ದಾರೆ. ಕೆಲವು ಮಾಧ್ಯಮ ವರದಿಗಳ ಪ್ರಕಾರ ಈ ಆಸ್ತಿಯ ಪ್ರಸ್ತುತ ಮಾರುಕಟ್ಟೆ ಮೌಲ್ಯವು 70 ರಿಂದ 80 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಇನ್ನು ಸಿನಿಮಾ ಹೊರತುಪಡಿಸಿ ವಿಜಯ್ ಅವರಿಗೆ ಬಾಡಿಗೆಯ ರೂಪದಲ್ಲಿ ಸ್ಥಿರ ಆದಾಯವನ್ನ ತರುವಲ್ಲಿ ಇವರ ವಾಣಿಜ್ಯ ಆಸ್ತಿಗಳು ಪ್ರಮುಖ ಪಾತ್ರವನ್ನ ವಹಿಸಿವೆ. ಇವರ ವಾಣಿಜ್ಯ ಆಸ್ತಿಗಳ ಒಟ್ಟು ಮೌಲ್ಯವು ಸುಮಾರು 82.8 ಕೋಟಿ ರೂಪಾಯಿಗಳಾಗಿವೆ. ಇನ್ನು ವಿಜಯ್ ಅವರ ಕೃಷಿ ಭೂಮಿಯ ವಿವರಗಳನ್ನ ಗಮನಿಸಿದ್ರೆ ಇವರು 2 ಪ್ರತ್ಯೇಕ ಫ್ಲಾಟ್ಗಳನ್ನ ಹೊಂದಿದ್ದಾರೆ. ಅವುಗಳಲ್ಲಿ ತಲಾ 0.25 ಎಕರೆ ವಿಸ್ತೀರ್ಣವಿದ್ದು ಪ್ರತಿಯೊಂದರ ಮೌಲ್ಯವು ತಲಾ 10 ಲಕ್ಷ ರೂಪಾಯಿಗಳಾಗಿದ್ದು ಒಟ್ಟು 20 ಲಕ್ಷ ರೂಪಾಯಿಯ ಮೌಲ್ಯವನ್ನ ಹೊಂದಿದೆ. ಈ ಪ್ರದೇಶವು ಇವರ ಸಿನಿಮಾ ಚಿತ್ರೀಕರಣಗಳಿಗೆ ಮತ್ತು ವೈಯಕ್ತಿಕ ವಿಶ್ರಾಂತಿಗಾಗಿ ಪ್ರಿಯವಾದ ಸ್ಥಳವೆಂದು ಹೇಳಲಾಗಿದೆ. ಇನ್ನು ಸ್ನೇಹಿತರೆ, ವಾಹನಗಳ ವಿಚಾರಕ್ಕೆ ಬಂದಾಗ ವಿಜಯ್ ಅವರು ಅತ್ಯಂತ ದುಬಾರಿ ಮತ್ತು ವಿಶಿಷ್ಟವಾದ ಕಾರುಗಳ ಸಂಗ್ರಹವನ್ನ ಹೊಂದಿದ್ದಾರೆ. ಇವರ ವಾಹನಗಳ ಒಟ್ಟು ಮೌಲ್ಯವು ಸುಮಾರು 13.52 ಕೋಟಿ ರೂಪಾಯಿಗಳೆಂದು ಅಂದಾಜಿಸಲಾಗಿದೆ. ಇನ್ನು ಸ್ನೇಹಿತರೆ, ವಿಜಯ್ ಅವರ ಚಿನ್ನದ ಸಂಪತ್ತು ಇವರ ಮತ್ತು ಇವರ ಪತ್ನಿ ಸಂಗೀತ ಅವರ ಹೆಸರಿನಲ್ಲಿ ವಿಂಗಡಿಸಲ್ಪಟ್ಟಿದೆ. ಅಫಿಡವಿಟ್ ಪ್ರಕಾರ ವಿಜಯ್ ಅವರು ವೈಯಕ್ತಿಕವಾಗಿ 883 ಗ್ರಾಂ ಚಿನ್ನವನ್ನ ಹೊಂದಿದ್ದು ಇದರ ಮೌಲ್ಯವು ಸುಮಾರು 1.20 ಕೋಟಿ ರೂಪಾಯಿಗಳಾಗಿದೆ. ಇದರೊಂದಿಗೆ 15 ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿಯ ವಸ್ತುಗಳನ್ನು ಇವರು ಹೊಂದಿದ್ದಾರೆ. ಆದರೆ ಇವರ ಪತ್ನಿ ಸಂಗೀತ ಅವರ ಹೆಸರಿನಲ್ಲಿ ಹೆಚ್ಚಿನ ಪ್ರಮಾಣದ ಚಿನ್ನಾಭರಣಗಳಿವೆ. ಸಂಗೀತ ಅವರು 3132 ಗ್ರಾಂ ಅಂದ್ರೆ 3.1 ಕೆಜಿಗೂ ಹೆಚ್ಚು ಚಿನ್ನವನ್ನ ಹೊಂದಿದ್ದು ಇದರ ಮೌಲ್ಯ 4.07 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿದೆ. ಇದರ ಜೊತೆಗೆ 1 ಕೋಟಿ ರೂಪಾಯಿ ಮೌಲ್ಯದ 134.91 ಕ್ಯಾರೆಟ್ ವಜ್ರಗಳು ಮತ್ತು 2 ಕೆಜಿ ಬೆಳ್ಳಿಯನ್ನ ಇದರ ಮೌಲ್ಯ 4.75 ಲಕ್ಷ ಮೌಲ್ಯದ ಬೆಳ್ಳಿಯನ್ನ ಇವರು ಹೊಂದಿದ್ದಾರೆ. ಇನ್ನು ಸ್ನೇಹಿತರೆ, ವಿಜಯ್ ಅವರ ಆದಾಯದ ಮೂಲಗಳು ಮುಖ್ಯವಾಗಿ ಸಿನಿಮಾ ನಟನೆ, ಬ್ಯಾಂಕ್ ಠೇವಣಿಗಳ ಮೇಲಿನ ಬಡ್ಡಿ ಮತ್ತು ಇವರ ಸ್ಥಿರಾಸ್ತಿಗಳಿಂದ ಬರುವ ಬಾಡಿಗೆಗಳನ್ನು ಒಳಗೊಂಡಿವೆ. 2024-25 ಆರ್ಥಿಕ ವರ್ಷದಲ್ಲಿ ಇವರು 184.53 ಕೋಟಿ ರೂಪಾಯಿಗಳ ವಾರ್ಷಿಕ ಆದಾಯದ ವರದಿಯನ್ನ ಮಾಡಿದ್ದಾರೆ. ಇನ್ನು ಸ್ನೇಹಿತರೆ, ವಿಜಯ್ ಅವರ ಚುನಾವಣಾ ಪ್ರಮಾಣ ಪತ್ರಗಳು ಅಂದ್ರೆ ಅಫಿಡವಿಟ್ಗಳು ಇವರ ಕುಟುಂಬದ ಆರ್ಥಿಕ ಸಂಬಂಧಗಳ ಬಗ್ಗೆಯೂ ಬೆಳಕನ್ನ ಚೆಲ್ಲುತ್ತವೆ. ವಿಜಯ್ ಅವರು ತಮ್ಮ ಪತ್ನಿ ಮತ್ತು ಪೋಷಕರಿಗೆ ದೊಡ್ಡ ಮೊತ್ತದ ಸಾಲವನ್ನ ನೀಡಿದ್ದಾರೆ ಎಂದು ದಾಖಲೆಗಳು ತೋರಿಸುತ್ತವೆ. ಇನ್ನು ಸ್ನೇಹಿತರೆ, ವಿಜಯ್ ಅವರ 648 ಕೋಟಿ ರೂಪಾಯಿಗಳ ಆಸ್ತಿ ವಿವರವು ಇವರನ್ನ ತಮಿಳುನಾಡಿನ ಶ್ರೀಮಂತ ರಾಜಕಾರಣಿಗಳ ಸಾಲಿಗೆ ಸೇರಿಸಿದೆ. ಇವರ ಪಕ್ಷವಾದ ಟಿವಿಕೆ ಭ್ರಷ್ಟಾಚಾರ ಮುಕ್ತ ಆಡಳಿತ ಭರವಸೆಯನ್ನ ನೀಡುತ್ತಾ ಇದ್ದು ವಿಜಯ್ ಅವರ ಆರ್ಥಿಕ ಪಾರದರ್ಶಕತೆಯು ಜನರ ವಿಶ್ವಾಸವನ್ನ ಗಳಿಸಲು ಸಹಕಾರಿಯಾಗಲಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್